ಬೆಂಗಳೂರಿನಲ್ಲಿ ಪೊಲೀಸರಿಗೂ ಕೂಡ ಈ ಭೂ ಮಾಫಿಯಾ ಬಿಟ್ಟಿಲ್ಲ ನೋಡಿ. ಬೆಂಗಳೂರಿನಲ್ಲಿ ಪೊಲೀಸರಿಗೆ ಶಾಕ್ ಕೊಟ್ಟಿದೆ ಈ ಭೂ ಮಾಫಿಯಾ ಅನ್ನುವ ಪ್ರಶ್ನೆ. ನಗರದಲ್ಲಿ ರಿಯಲ್ ಎಸ್ಟೇಟ್ ದಂಧೆಕೋರರನ್ನ ಕೇಳೋರೆ ಇಲ್ದಂಗಾಗಿದೆ. ಬೆಂಗಳೂರಿನಲ್ಲಿ ಭೂಗಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ಮಲ್ಲೇಶ್ವರಂನಲ್ಲಿರುವ ಪೊಲೀಸ್ ಕ್ವಾರ್ಟರ್ಸ್ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ. ಪೊಲೀಸ್ ಕ್ವಾರ್ಟರ್ಸ್ ಮೇಲೆ 8ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಪೊಲೀಸ್ ಕ್ವಾರ್ಟರ್ಸ್ ಇದು. ಇಲ್ಲಿ ಕರೆಂಟ್ ಲೈಟ್ ಬಿಲ್ನಲ್ಲಿ ದಿಢೀರ್ ಅನ್ನುವಂತೆ ಹೆಸರು ಚೇಂಜ್ ಆಗಿದೆಯಂತೆ. ಮಹಾಲಕ್ಷ್ಮಿ ಅನ್ನೋರ ಹೆಸರಲ್ಲಿ ಕರೆಂಟ್ ಬಿಲ್ ನ ಬೆಸ್ಕಾಂನವರು ಕೊಟ್ಟಿದ್ದಾರೆ. ಹೆಂಗ್ ಬದಲಾಯಿತು? ಪೊಲೀಸ್ ಇಲಾಖೆಯ ಸ್ವತ್ತನ್ನ ಲಪಟಾಯಿಸೋಕೆ ಭೂಗಳ್ಳರು ಹೊರಟಿದ್ದಾರೆ. ಎಲೆಕ್ಟ್ರಿಕ್ ಬಿಲ್ ನೋಟಿಸ್ ಗಮನಿಸಿ ಪೊಲೀಸರಿಗೆ ಶಾಕ್ ಆಗಿದೆ. ಇದೇನಪ್ಪ ಯಾರ್ದೋ ಹೆಸರಲ್ಲಿ ಬಂದಿದೆಯಲ್ಲ ಅಂತ. ಜಾಗ ಬಿಡ್ಲಿಲ್ಲ ಅಂದ್ರೆ ಯಾರನ್ನೂ ಬಿಡಲ್ಲ ಅಂತ ಅಪರಿಚಿತರು ವಾರ್ನಿಂಗ್ ಬೇರೆ ಮಾಡ್ತಾರಂತೆ. ಪೊಲೀಸ್ ಕ್ವಾರ್ಟರ್ಸನ್ನೇ ಬಿಡಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಅದ್ರಲ್ಲೂ ಮೆದುಗಿದು ಇದು ಬಿಟ್ರೆ ಇಂಥವ್ರ ಹತ್ರ ಖಾಲಿ ಸೈಟ್ ಇದೆ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಅವ್ರ ಕತೆ ಹೆಂಗೇಳಿ. ಈ ಭೂಗಳ್ಳರ ಹಾವಳಿ ಮಿತಿ ಮೀರ್ತಾ ಇದೆ. ಓಕೆ, ವಿಜುವಲ್ಸ್ನ ನಿಮಗೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗಾದರೆ ನಿಜವಾಗಿಯೂ ಜಾಗ ಸೇರಿದ್ದು ಯಾರಿಗೆ? ಪೊಲೀಸ್ ಕ್ವಾರ್ಟರ್ಸ್ ಎಷ್ಟು ವರ್ಷದಿಂದ ಇದೆ? ಇದ್ದಕ್ಕಿದ್ದಂತೆ ಕರೆಂಟ್ ಬಿಲ್ನಲ್ಲಿ ಹೆಸರು ಚೇಂಜ್ ಯಾಕಾಯಿತು? ಎಲ್ಲಿ ಏನು ಮಿಸ್ ಆಗ್ತಾ ಇದೆ? ತನಿಖೆ ಆಗಬೇಕು. ತನಿಖೆಯಿಂದ ಸತ್ಯಾಂಶಗಳು ಹೊರ ಬರಬೇಕಾಗಿದೆ. ಮಲ್ಲೇಶ್ವರಂನ ಪೊಲೀಸ್ ಕ್ವಾರ್ಟರ್ಸ್ ಜಾಗದಲ್ಲಿ ಈ ಅವಾಂತರ ಆಗಿರೋದು. ಇಲ್ಲಿ ತನಕ ಬರ್ತಾ ಇದ್ದಿದ್ದೆ ಬೇರೆ ಹೆಸರಲ್ಲಿ ಕರೆಂಟ್ ಬಿಲ್ಲು. ಈಗ ಮಹಾಲಕ್ಷ್ಮಿ ಅನ್ನೋರ ಹೆಸರಲ್ಲಿ ಕರೆಂಟ್ ಬಿಲ್ ಬಂದಿದೆಯಂತೆ. ಒಂದು ಎರಡನೇದು, ಈ ಜಾಗ ನಮ್ಮದು, ಜಾಗ ಖಾಲಿ ಮಾಡಿ, ಜಾಗ ಬಿಡಲಿಲ್ಲ ಅಂದ್ರೆ ಯಾರನ್ನೂ ಬಿಡಲ್ಲ ಅಂತ ವಾರ್ನಿಂಗ್ ಬೇರೆ ಕೊಡ್ತಾರಂತೆ. ಬೆಂಗಳೂರಿನ ಮಲ್ಲೇಶ್ವರಂನ 8ನೇ ಮುಖ್ಯ ರಸ್ತೆಯಲ್ಲಿರುವ ಪೊಲೀಸ್ ಕ್ವಾರ್ಟರ್ಸ್ ಏನಿದೆ, ಈ ಒಂದು ಕ್ವಾರ್ಟರ್ಸ್ ಅನ್ನ ಭೂಗಳ್ಳರು ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾದವರು ತಮ್ಮ ಬಲೆಗೆ ಹಾಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಅಲ್ಲಿರುವ ಲೈಟ್ ಬಿಲ್ ಗಳನ್ನ ಮಹಾಲಕ್ಷ್ಮಿ ಎಂಬುವರ ಹೆಸರೇನಿದೆ ಅದಕ್ಕೆ ವರ್ಗಾವಣೆ ಮಾಡಿದ್ರು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಅಂತಂದ್ರೆ 1967ರಲ್ಲಿ ಒಂದು ಫ್ಯಾಮಿಲಿ ಇದೇ ಪೊಲೀಸ್ ಠಾಣೆಯಲ್ಲಿ ಇತ್ತು. ಆ ಪೊಲೀಸ್ ಠಾಣೆ ಏನು ಮಲ್ಲೇಶ್ವರಂ ಈಗೇನಿದೆ, ಈ ಒಂದು ಹೊಸ ಬಿಲ್ಡಿಂಗ್, ಅಲ್ಲಿಗೆ ವರ್ಗಾವಣೆ ಆದ ನಂತರದಲ್ಲಿ ಪೊಲೀಸ್ ಇಲಾಖೆಯಲ್ಲಿರುವ ಒಂದು ಕುಟುಂಬ ಇಲ್ಲಿತ್ತು. ಆ ಕುಟುಂಬದ ಒಬ್ರು ನಮ್ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ ಹೆಸರು? ಅಕ್ಷಯ್ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ರೆ, ಯಾವ ಇಸ್ವಿಲ್ ಬಂದು ಸೇರ್ಕೊಂಡ್ರೆ? ನಿಮ್ಮ ತಂದೆಯಪ್ಪ ಅಥವಾ ನಿಮ್ಮ ಮುತ್ತಾತನ ಪೊಲೀಸ್ ಬ್ಯಾಕ್ ಗ್ರೌಂಡ್ ಹೇಗಿತ್ತು? ನಮ್ಮ ತಾತನ ಕಾಲದಿಂದನೂ ನಾವು ಇಲ್ಲೇ ಇದೀವಿ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಮಲ್ಲೇಶ್ವರಂ. ಫ್ರಮ್ 1967 ಇಂದ ನಾವು ಇಲ್ಲೇ ಇದೀವಿ. ಆಮೇಲೆ ನಮ್ಮ ತಾತ ತೀರೋಗಾದ್ಮೇಲೆ ನಮ್ಮ ತಂದೆ ಹೆಸರಿಗಾಯ್ತು. ನಮ್ಮ ತಂದೆ ಕಮಿಷನರ್ ಆಫೀಸಲ್ಲಿ ಇದ್ದಿದ್ದು. ಇನ್ಸ್ಪೆಕ್ಟರ್ ಆಗಿ 2021 ಅಲ್ಲಿ ರಿಟೈರ್ಡ್ ಆದ್ರು. ಅಲ್ಲಿವರೆಗೂ ನಾವು ವಾಟರ್ ಬಿಲ್ಲು, ಲೈಟ್ ಬಿಲ್ ಎಲ್ಲ ಇದಕ್ಕೆ ಕಟ್ತಾ ಇದ್ದು, ಗೌರ್ಮೆಂಟ್ಗೆ ಕಟ್ತಾ ಇದ್ದು. ರೆಂಟ್ ಕಟ್ಟಿದೀವಿ ಇದಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ. ಸೊ ಫ್ರಮ್ 50 ಇಯರ್ಸ್ ಇಂದ ನಾವು ಇಲ್ಲೇ ಇದ್ದಿದ್ದು. ಈಗ ಪ್ರಸ್ತುತವಾಗಿ ಯಾರೊಬ್ರು ಮಹಾಲಕ್ಷ್ಮಿ ಅನ್ನೋರು ರಿಯಲ್ ಎಸ್ಟೇಟ್ ಮಾಫಿಯಾದವರು ಸೇರ್ಕೊಂಡು ಲೈಟ್ ಬಿಲ್ ಗಳನ್ನ ಇದ್ದಕ್ಕಿದ್ದಂಗೆ ಅವ್ರ ಹೆಸರು ವರ್ಗಾವಣೆ ಮಾಡ್ಕೊಂತಾರೆ. ಇದು ಕೂಡ ನೀವು ಕೇಳಿದಿರ ಅನ್ಕೊಂತೀನಿ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದೆಲ್ಲ ಸುಳ್ಳು ಸರ್. ನಾವೇ ಇಷ್ಟು ವರ್ಷದಿಂದ ಇದೀವಿ, ಯಾರು ಬಂದಿಲ್ಲ. ಇವಾಗ ಯಾರ್ಯಾರು ಬರ್ತಾ ಇದಾರೆ. ಇದೆಲ್ಲ ಸುಳ್ಳು ಸರ್. ಇದೇ ಒಂದು ಪ್ರಕರಣ ನಿಮಿತ್ತ ಮಲ್ಲೇಶ್ವರಂ ಠಾಣೆಗೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಇನ್ಸ್ಪೆಕ್ಟರ್ ಇದ್ದಾರೆ, ಅದು ಲೋಕಾಯುಕ್ತದಲ್ಲಿ ಕೆಲಸ ಮಾಡೋರು ಕುಮಾರ್ ಅನ್ನೋರು ಒಂದು ದೂರನ ದಾಖಲು ಮಾಡ್ತಾರೆ. ಅದರಲ್ಲಿ ಮಹಾಲಕ್ಷ್ಮಿ ಅನ್ನೋರು, ಅದೇ ರೀತಿ ಕೃಷ್ಣಮೂರ್ತಿ, ಮತ್ತೆ ಇನ್ನೊಬ್ಬ ವ್ಯಕ್ತಿ, ಮತ್ತೆ BBMP ಬೆಸ್ಕಾಂ, ಇವರು 5-6 ಜನರ ವಿರುದ್ಧ ದೂರನ ದಾಖಲು ಮಾಡ್ತಾರೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅದ್ರ ಬಗ್ಗೆ ನನ್ಗೆ ಅಷ್ಟು ಮಾಹಿತಿ ಇಲ್ಲ. ಯಾಕಂದ್ರೆ ನನ್ಗೇನು ಅಷ್ಟು ಗೊತ್ತಿರ್ಲಿಲ್ಲ. ಆದ್ರೆ ಹಿಂಗ್ ನಡೀತಿತ್ತು ಅಂತ ಗೊತ್ತಿತ್ತು. ಸೊ ನನ್ ವಿಷಯ ಗೊತ್ತಾದ್ಮೇಲೆ ನಾನು ನಮ್ಮ ಮಲ್ಲೇಶ್ವರಂ ಇನ್ಸ್ಪೆಕ್ಟರ್ ಜಗದೀಶ್ ಅಂತ ಅವ್ರಿಗೆ ಹೇಳಿದ್ದೆ. ಆಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿ ಇದ್ರು, ಅವ್ರಿಗೆಲ್ಲ ಹೇಳಿದ್ದೆ ಹಿಂಗಾಗಿರೋದೆಲ್ಲ. ಒಟ್ಟಾರೆ ಈ ಭೂ ಮಾಫಿಯಾ ಬಗ್ಗೆ ಏನ್ ಹೇಳ್ತೀರಾ? ಬೆಂಗಳೂರಲ್ಲಿ ತುಂಬಾ ಹೆಚ್ಕೊಂತಾ ಇದ್ದಾರೆ ಇವರು. ಪೊಲೀಸ್ ಇಲಾಖೆ ಸ್ವತ್ತನ್ನು ಸಹ ಬಿಡ್ತಾ ಇಲ್ಲ ಅಂತ ಅಂದ್ರೆ ಯಾರದ್ ಬಿಡ್ತಾರೆ ಅನ್ನೋ ಪ್ರಶ್ನೆ ಆಗಿದೆ. ಅದೇ ನೋಡಿ, ಇದೆ ಇವ್ರದೇ ಬಿಡ್ತಾ ಇಲ್ಲ ಅಂದ್ಮೇಲೆ ಪಾಪ ಬಡ ಜನರದ್ದು ಏನಾಗತ್ತೆ ಕತೆ ಹೇಳಿ. ಇದು ಪೊಲೀಸ್ ಆಫೀಸರ್ ಕ್ವಾರ್ಟರ್ಸ್ ಇದೆ, ಪೊಲೀಸ್ ಆಫೀಸರ್ ಕ್ವಾರ್ಟರ್ಸ್ ಇದೆ. ಎಲ್ಲ ಇನ್ಸ್ಪೆಕ್ಟರ್, ACP ಅವರೆಲ್ಲ ಇದ್ದಿದ್ದು. ಮೊದ್ಲು ಇದು ಸಬ್ ಸ್ಟೇಷನ್ ಆಗಿತ್ತು, ಬ್ರಿಟಿಷ್ ಕಾಲದಿಂದನೂ ಇದೆ ಇದು. ಸೊ ಅವಾಗಿಂದ ನೋಡಿ, ಅಲ್ಲಿ ಬೋರ್ಡ್ ಕಾಣಿಸ್ತಿದೆ ನಿಮ್ಗೆ, ಮೈಸೂರು ಸ್ಟೇಟ್ ಪೊಲೀಸ್ ಅಂತ, ಅವಾಗಿಂದನೂ ಇದೆ. ಸೊ ಇವರು ಹೇಳುವ ರೀತಿಯಲ್ಲಿ ಈ ಸ್ವತ್ತೇನಿದೆ ಇದು ನಿನ್ನೆ ಮೊನ್ನೆ ಆಗಿದ್ದಲ್ಲ. ಸುಮಾರು 1967ರಿಂದ ಇವರ ಕುಟುಂಬ ಇಲ್ಲೇ ವಾಸವಾಗಿತ್ತು. ಸೊ ಈ ಭೂಗಳ್ಳರ ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾದವರ ಕಣ್ಣು ಪೊಲೀಸರನ್ನೇ ಬಿಡ್ತಾ ಇಲ್ಲ, ಅಥವಾ ಪೊಲೀಸ್ ಇಲಾಖೆಯ ಸ್ವತ್ತನ್ನೇ ಬಿಡ್ತಾ ಇಲ್ಲ ಅಂತಂದ್ರೆ ಯಾರ ಸ್ವತ್ತನ್ನ ಬಿಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಗೆ ಕಾಡ್ತಾ ಇದೆ. ಸದ್ಯ ಮಲ್ಲೇಶ್ವರಂ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಪೊಲೀಸರು ಯಾವ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾಟಿ ನ್ಯೂಸ್, ಬೆಂಗಳೂರು.